ಶ್ರೀಯುತ ಕಿರಣ್ HB ನಿವೃತ್ತ ಸರ್ಕಾರಿ ಅಧಿಕಾರಿ ಶ್ರೀ ವೆಂಕಟರಾಮ ಮತ್ತು ಶ್ರೀಮತಿ ಲಕ್ಷ್ಮಿ ಅವರ ಹಿರಿಯ ಮಗನಾಗಿ 1978 ಮಾರ್ಚ್ 14ರಂದು ಹಾಸನ ನಗರದಲ್ಲಿ ಜನಿಸಿದರು. ಬೆಂಗಳೂರು ನಗರದಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ಬಳಿಕ ಜನಜನಿತವಾಗಿದ್ದ ಈ ಟಿವಿ ಮೂಲಕ ಮಾಧ್ಯಮ ಲೋಕವನ್ನು ಪ್ರವೇಶ ಮಾಡಿದರು. ಅಂದಿನಿಂದ ನಿರಂತರವಾಗಿ ವಿದ್ಯುನ್ಮಾನ ಮಾಧ್ಯಮದಲ್ಲಿ ಅನುಭವವನ್ನು ಪಡೆದುಕೊಂಡವರು. ನಂತರ 2006ರಲ್ಲಿ ಕನ್ನಡದ ಪ್ರತಿಷ್ಠಿತ ನ್ಯೂಸ್ ಚಾನೆಲ್ ಟಿವಿ9ನಲ್ಲಿ ವರದಿಗಾರರಾಗಿ ಸೇವೆಯನ್ನು ಆರಂಭಿಸಿ ಮುಖ್ಯ ವರದಿಗಾರನಾಗಿ ಸೇವೆಯನ್ನು ಮುಂದುವರಿಸಿದ್ದಾರೆ. ಕ್ರೈಮ್ ವರದಿಗಾರಿಕೆಯಲ್ಲಿ ನೈಪುಣ್ಯತೆ ಪಡೆದಿರುವ ಕಿರಣ್ ರಾಜಕೀಯ ಕ್ರೀಡಾ ವರದಿಗಳನ್ನು ಸಮರ್ಥವಾಗಿ ನಿಭಾಯಿಸುವ ಕೌಶಲ್ಯ ಉಳ್ಳವರಾಗಿದ್ದಾರೆ. ಸೂಪರ್ ಕಾಪ್ ಎಂಬ ಮನೆಮಾತಾಗಿದ್ದ ಕಾರ್ಯಕ್ರಮದ ಮೂಲಕ ಸೂಪರ್ ಕಾಪ್ ಕಿರಣ್ ಎಂದೇ ಖ್ಯಾತಿ ಪಡೆದುಕೊಂಡಿರುವ ಇವರು ಬರೋಬ್ಬರಿ 600 ಸೂಪರ್ ಕಾಪ್ ಎಪಿಸೋಡ್ಗಳನ್ನು ನಿರೂಪಣೆ ಮಾಡಿ ದಾಖಲೆ ಬರೆದಿದ್ದಾರೆ. ಅತ್ಯಂತ ಕಿರಿಯ ವಯಸ್ಸಿಗೆ ಮಾಧ್ಯಮ ಲೋಕದಲ್ಲಿ ಹೆಸರಾಗಿರುವ ಕಿರಣ್ ಅವರ ಮಾಧ್ಯಮ ಸೇವೆಯನ್ನು ಪರಿಗಣಿಸಿ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು 2023ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಶ್ರೀ BN ರಮೇಶ್, ಬೆಂಗಳೂರಿನ ಪ್ರಕಾಶ್ ನಗರದ ಶ್ರೀ ನಾರಾಯಣ ಸ್ವಾಮಿ ಶ್ರೀಮತಿ ಸುಶೀಲಮ್ಮ ದಂಪತಿಗಳ ಮಗನಾಗಿ 1971ರಲ್ಲಿ ಸೆಪ್ಟೆಂಬರ್ 15ರಂದು ಜನಿಸಿದ್ರು. ಯುವಜನ ಜಾಗೃತಿ ವೇದಿಕೆ ಹೆಸರಿನ ಸಂಘಟನೆಯನ್ನು ಸ್ಥಾಪನೆ ಮಾಡಿ ಜನಪರ ಕಾರ್ಯಕ್ರಮಗಳಿಗೆ ತಮ್ಮದೇ ಆದ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ. ಅವರ ಸಾಧನೆಗಳನ್ನು ಗಮನಿಸಿ ಅಭಿಮನ್ಯು ರಮೇಶ್ ಅವರು ಮಾಧ್ಯಮ ಕ್ಷೇತ್ರಕ್ಕೆ ನೀಡಿರುವಂತಹ ಕೊಡುಗೆಯನ್ನು ಪರಿಗಣಿಸಿ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು 2023ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಿದೆ. ಶ್ರೀ ವಿಜಯ್ ಕುಮಾರ ಮಲಗಿಹಾಳ, ಹುಟ್ಟಿದ್ದು ರಾಯಚೂರು ಜಿಲ್ಲೆ ಮಸ್ಕಿಯಲ್ಲಿ, ಯಾದಗಿರಿ ಜಿಲ್ಲೆ ಸುರಪುರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದುಕೊಂಡಂಥವರು. 2001ರಲ್ಲಿ ಕನ್ನಡ ಪ್ರಭಕ್ಕೆ ಕಾಲಿಟ್ಟು 2011ರಲ್ಲಿ ಕನ್ನಡ ಪ್ರಭದಿಂದ ಉದಯವಾಣಿಗೆ ಸೇರ್ಪಡೆಯಾಗಿ ಅಲ್ಲಿ ಕೂಡ ಸೈನಿಸಿಕೊಂಡು ಪುನಃ 2017ರಲ್ಲಿ ಕನ್ನಡ ಪ್ರಭಕ್ಕೆ ವಾಪಸ್ಸಾಗಿ ರಾಜಕೀಯ ವಿಭಾಗದ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಶ್ರೀತರ ಸೇವೆಯನ್ನು ಗುರುತಿಸಿ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು 2023ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಶ್ರೀ ಮನೋಜ್ ಕುಮಾರ್, ಮೈಸೂರಿನಿಂದ ಪ್ರಕಟವಾಗುತ್ತಿದ್ದ ಮೈಸೂರು ಮಿತ್ರ ಹಾಗೂ ಸ್ಟಾರ್ ಆಫ್ ಮೈಸೂರು ದಿನಪತ್ರಿಕೆಗಳಲ್ಲಿ 1999ರಲ್ಲಿ ವರದಿಗಾರರಾಗಿ ಸೇವೆ ಸಲ್ಲಿಸುವ ಮೂಲಕ ಪತ್ರಿಕೋದ್ಯಮ ಪ್ರವೇಶ. ಪತ್ರಿಕೋದ್ಯಮದಲ್ಲಿನ ಸೇವೆಯನ್ನು ಪರಿಗಣಿಸಿ BVMP ಗೌಡ ಮಾಡುವ ಕೆಂಪೇಗೌಡ ಪ್ರಶಸ್ತಿ, ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾಗಿರುವುದು ಮನೋಜ್ ಕುಮಾರ್ ವೃತ್ತಿಪರತೆಯ ಹಿರಿಮೆಗೆ ಗರಿ ಮೂಡಿಸಿದಂತಿದೆ. 2023ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು. ಲಕ್ಷ್ಮೀ ಸಾಗರ ಸ್ವಾಮಿ ಗೌಡ, ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಲಕ್ಷ್ಮೀಸಾಗರ ಗ್ರಾಮದಲ್ಲಿ ಶ್ರೀ ಮರಿಗೌಡ ಪಾರ್ವತಮ್ಮ ದಂಪತಿಗಳ 3ನೇ ಮಗನಾಗಿ 1968